ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಜಾಮೂನ್ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ನಾವು ಇವಾಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ನಾನಿವಾಗ ಇಲ್ಲಿ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗೋಷ್ಟು ನೀರು ಹಾಕ್ತೀನಿ. ತುಂಬ ನೀರು ಹಾಕ್ಬೇಡಿ, ನೀರಾಗಿದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಸ್ಟಿಕ್ಕಿಯಾಗಿದ್ದರೆ ಚೆನ್ನಾಗಿರುತ್ತೆ ಪಾಕ. ಇವಾಗ ಪಾಕ ರೆಡಿ ಆಗೋಷ್ಟರಲ್ಲಿ ನಾವಿಲ್ಲಿ ಜಾಮೂನ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಇವಾಗ MTR ಜಾಮೂನ್ ಮಿಕ್ಸ್ ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಾದರೂ ಮಿಕ್ಸ್ ಮಾಡ್ಬೋದಿಲ್ಲ, ಹಾಲು ಹಾಕ್ಕೊಂಡಾದರೂ ಮಿಕ್ಸ್ ಮಾಡ್ಬೋದು. ನಾನಿವಾಗ ಇಲ್ಲಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡೆ ಮಿಕ್ಸ್ ಮಾಡಿ, ಇಲ್ಲಾಂದರೆ ತುಂಬ ಇದು ಮೆತ್ತಗೆ ಸಾಫ್ಟ್ ಆಗೋಗ್ಬಿಡುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ, ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಸಕ್ಕರೆ ಪಾಕ ರೆಡಿಯಾಗಿದೆ. ಇವಾಗ ಎಣ್ಣೆ ಬಿಸಿಗೆ ಇಟ್ಬಿಡೋಣ. ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ನಾವು ಜಾಮೂನ್ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ನಾನಿವಾಗ 1-2 ಸ್ಪೂನ್ ತುಪ್ಪ ತೊಗೊಳ್ತೀನಿ. ಅದು ಸ್ವಲ್ಪ ಕೈಗೆ ಹಚ್ಕೊಂಡು ಉಂಡೆ ಮಾಡೋಣ, ಇಲ್ಲಾಂದರೆ ಅದು ಕೈಗೆ ಅಂಟ್ಕೊಳ್ತಾ ಇರುತ್ತೆ. ತುಪ್ಪ ಇಲ್ಲಾಂದರೆ ಎಣ್ಣೆ ಆದರೂ ಪರವಾಗಿಲ್ಲ, ಎಣ್ಣೆ ಹಚ್ಕೊಂಡಾದ್ರೂ ಉಂಡೆ ಇಟ್ಕೊಳ್ಳಿ. ಸ್ವಲ್ಪ ಪ್ರೆಸ್ ಮಾಡಿ ಇದು ಉಂಡೆ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿ ಬರುತ್ತೆ, ಜಾಮೂನ್ ಒಡೆಯೋದಿಲ್ಲ. ಜಾಮೂನ್ ಉಂಡೆನ ಚಿಕ್ಕದಾಗೆ ಮಾಡ್ಕೊಳ್ಳಿ. ಅದು ಮತ್ತೆ ಸಕ್ಕರೆ ಪಾಕದಲ್ಲಿ ಊರಿದ್ರೆ ಮತ್ತೆ ಏನಾದ್ರು ದೊಡ್ಡದಾಗೋಗ್ಬಿಡುತ್ತೆ. ನೋಡಿ, ಇವಾಗ ರೆಡಿಯಾಗಿದೆ. ಸೊ ಎಣ್ಣೆ ಬಿಸಿಯಾಗಿದೆ. ತುಂಬ ಎಣ್ಣೆ ಬಿಸಿ ಆದಮೇಲೆ ಹಾಕಬೇಡಿ, ಅದು ಹಾಕಿದ ತಕ್ಷಣ ಆಮೇಲೆ ಬ್ರೌನ್ ಆಗೋಗ್ಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಸೊ ಸ್ವಲ್ಪ ಬಿಸಿ ಕಡಿಮೆ ಇದ್ದಾಗಲೇ ಹಾಕಿ. ಹಾಕಿದ್ಮೇಲೆ ಒಂದು 5 ನಿಮಿಷ ಕಡಿಮೆ ಉರಿಯಲ್ಲೇ ಇಟ್ಟು ಬೇಯಿಸಿ, ಆವಾಗ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಅದು. ನೋಡಿ, ಇವಾಗ ಕಲರ್ ಬಂದಿದೆ. ಗೋಲ್ಡನ್ ಕಲರ್ ಬಂದಿದೆ. ಸೊ ಇವಾಗ ನೋಡಿ, ಎಲ್ಲ ಕಡೆ ನೀಟಾಗಿ ಬೆಂದಿದೆ ಅದು. ನನಗಿನ್ನ ಸ್ವಲ್ಪ ಕಲರ್ ಬೇಕು, ಅದು ಇನ್ನು ಸ್ವಲ್ಪ ಫ್ರೈ ಆಗಲಿ. ಸೊ ನೋಡಿ, ಇವಾಗ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇವಾಗ ಉಳಿದಿರೋ ಜಾಮೂನ್ನ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ಳೋಣ. ಇದನ್ನು ಹಂಗೆ ಒಂದು 2 ಅವರ್ಸ್ ಅದು ಪಾಕದಲ್ಲಿ ನೆನೆಯಕ್ಕೆ ಬಿಟ್ಬಿಡಿ. 2 ಅವರ್ಸ್ ಆದಮೇಲೆ ಹೆಂಗಾಗಿದೆ ನೋಡೋಣ. ನೋಡಿ, ಇವಾಗ ಜಾಮೂನ್ ರೆಡಿಯಾಗಿದೆ. ಚೆನ್ನಾಗಿ ಪಾಕ ಎಲ್ಲ ಇಟ್ಕೊಂಡಿದೆ, ತುಂಬ ಸಾಫ್ಟಾಗಿ ಬಂದಿದೆ. ನೋಡಿ, ಇವಾಗ ಜಾಮೂನ್ ರೆಡಿಯಾಗಿದೆ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಜಾಮೂನ್ ಹೇಗೆ ಮಾಡೋದು ಅಂತ ನೋಡಿದ್ರಿ ಎಲ್ಲ. ನೀವು ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.